ಇಡೀ ರಾಜ್ಯಾದ್ಯಂತ ಆಗಾಗ ಕಾಲುವೆಗಳ ದುರಂತ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಮಂಡ್ಯ ಭಾಗದಲ್ಲಿ ಆಗಿರ್ತಕ್ಕಂಥ ಕಾಲುವೆಗಳನ್ನು ನೋಡಿದ ಮೇಲೆ, ಅಂದರೆ ಕಾಲುವೆಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ನೋಡಿದಾಗ ಅಲ್ಲಿ ಕಾಲುವೆಗಳಲ್ಲಿ ಬಸ್ ಸಮೇತವಾಗಿ ಬಿದ್ದಿರ್ತಕ್ಕಂಥ ಘಟನೆಗಳಿದೆ. ನೂರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆ ಬಳಿಕ ಎಲ್ಲ ಜಿಲ್ಲೆಗಳು ಅಲರ್ಟ್ ಆದರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲರ್ಟ್ ಆಗಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಾನೀಗ ಬಳ್ಳಾರಿ ಮಧ್ಯಭಾಗ ಹರಿದಿರ್ತಕ್ಕಂಥ HLC ಕಾಲುವೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು HLC ಕಾಲುವೆ. ತುಂಗಭದ್ರಾ ಜಲಾಶಯದಿಂದ ನೇರವಾಗಿ ಆಂಧ್ರ ಪ್ರದೇಶಕ್ಕೆ ಈ ಕಾಲುವೆ ನೀರು ಹೋಗುತ್ತೆ. ಎಷ್ಟು ರಭಸವಾಗಿ ಹರಿತಾ ಇದೆ ಅಂತ ಒಂದು ದೃಶ್ಯದಲ್ಲಿ ನೋಡಿದರೆ, ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಸೌಜನ್ಯಕ್ಕೂ ಕೂಡ ಒಂದು ಸಣ್ಣದಾದ ಒಂದು ತಡೆಗೋಡೆಯನ್ನು ಇಲ್ಲಿ ನಿರ್ಮಾಣ ಮಾಡಿಲ್ಲ. ಇದು ಊರಿನ ಹೊರಭಾಗದಲ್ಲಿ ಇದ್ದಿದ್ರೆ ನಾವ್ಯಾರೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಬಳ್ಳಾರಿ ನಗರದಲ್ಲೇ ಈ ಕಾಲುವೆ ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆಗಳಿರ್ತಕ್ಕಂಥದ್ದು, ಸಾಕಷ್ಟು ಮಕ್ಕಳು ಈ ಭಾಗದಲ್ಲಿ ಆಟವನ್ನು ಆಡ್ತಾ ಇರತಕ್ಕಂಥದ್ದು. ಇವರೆಲ್ಲರೂ ಏನು ನೋಡ್ತಿದ್ದೀರಾ, ಈ ಭಾಗದ ನಿವಾಸಿಗಳು ಯಾವ ರೀತಿಯಾಗಿ ಅಂದರೆ ಮನೆಯ ಪಕ್ಕದಲ್ಲೇ ಕಾಲುವೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಭಯ ಕಾಡ್ತಾ ಇದೆ. ಯಾವ ಟೈಮ್ನಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಹೋಗಿ ಕಾಲುವೆಯಲ್ಲಿ ಬಿದ್ದು ಬಿಡ್ತಾವೋ ಅನ್ನುವ ಆತಂಕದಲ್ಲಿ ಈ ಭಾಗದ ಜನ ಇರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿಯಲ್ಲಿ ಬೇರೆ ಬೇರೆ ಕಡೆ ಕಾಲುವೆ ಕೂಡ ಇದ್ದರೂ ಕೂಡ ಅಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಭಾಗದಲ್ಲಿ ಆಗಿರ್ಬೋದು ಅಥವಾ ಈ ಭಾಗದಲ್ಲಿ ಆಗಿರ್ಬೋದು, ಎರಡೂ ಭಾಗದಲ್ಲೂ ಕೂಡ ತಡೆಗೋಡೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತ ಆಗಿರ್ತಕ್ಕಂಥದ್ದು. ಕಳೆದ ಒಂದು ವರ್ಷದಲ್ಲಿ ಅಂದರೆ ಸಿಕ್ಕಿರ್ತಕ್ಕಂಥ ಒಂದು ಅಂಶದ ಪ್ರಕಾರ 30ಕ್ಕೂ ಹೆಚ್ಚು ಮಕ್ಕಳು ಕಾಲುವೆಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಬಳ್ಳಾರಿ ಜಿಲ್ಲಾಡಳಿತ ಎಚ್ಚೆತ್ತಿಲ್ಲ. ಈ ಭಾಗದ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ತಿಲ್ಲ. ನೋಡ್ಬೋದು, ಸಾಕಷ್ಟು ಮಕ್ಕಳಿದ್ದಾವೆ. ಯಾವುದೇ ಸಮಯದಲ್ಲಿ ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ ಅನ್ನುವ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಬಳ್ಳಾರಿ ಜಿಲ್ಲಾಡಳಿತಕ್ಕೆ ನಿಜಕ್ಕೂ ಈ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಜಿಲ್ಲಾಡಳಿತಕ್ಕೆ ಕಣ್ಣೇ ಇಲ್ವಾ ಅನ್ನುವ ನಿಟ್ಟಿನಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಸ್ಥಳೀಯರಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಮ್ಮ, ಏನು ಹೇಳ್ತೀರಿ? ಈ ಭಾಗದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ನಿಮ್ಮ ಮಕ್ಕಳು ಇಲ್ಲೇ ಆಟ ಆಡ್ತಿದ್ದವು, ಏನು ಭಯ ಅನ್ಸಲ್ವ ನಿಮಗೆ? ಭಯ ಅನಿಸುತ್ತೆ ಸರ್. ಹಗಲು ರಾತ್ರಿನೂ ಭಯನೇ, ಬೆಳಿಗ್ಗೆ ಆದ್ರೂ ಭಯನೇ, ಸಾಯಂಕಾಲ ಆದ್ರೂ ಭಯನೇ, ನಾವೆಲ್ಲನೂ ಹೊರಗೆ ಹೋಗ್ಬೇಕಂದ್ರೂ ಭಯನೇ. ಏನನ್ನ ಸ್ವಲ್ಪ ಸೇಫ್ಟಿ ಕಟ್ಕೊಟ್ರೆ ಮೇಲೆ ಬೇಸಿರ್ತೈತೆ ಗೌರ್ಮೆಂಟು ಅಂತ ಕೇಳ್ಕೊಂತೀವಿ ಸರ್. ಇವೆಲ್ಲ ಮಕ್ಕಳು ಇಲ್ಲೇ ಹಿಂಗೆ ದಿನ ಇದೇ ರೀತಿ ಇರುತ್ತೆ? ದಿನ ಇದೇ ರೀತಿ ಆಡ್ತಾರೆ ಸರ್. ಮತ್ತೆ ಸ್ಕೂಲ್ ಇಲ್ಲ ಅಂದ್ರೆ ಸಂಡೇ ಮನೇಲಿ ಇರ್ತವೆ, ಶನಿವಾರ ಮಧ್ಯಾಹ್ನಕ್ಕೂ ಬರ್ತವೆ, ಆಡ್ತವೆ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಹೋದವ್ರು ನಾವು ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬರ್ತೀವಿ. ಅವು ಸ್ಕೂಲಿಂದ ವಾಪಸ್ ಬಂದಿರ್ತವೆ. ಕೆಲವು ಮಕ್ಕಳು ಸ್ಕೂಲಾಗ ಕುಂತಿರ್ತವೆ, ಬಂದು ಮನೆ ಹತ್ರ ಆಟ ಆಡ್ಕೊಂತಿರ್ತವೆ. ಕೆಲವು ಹುಡುಗರು ಇಲ್ಲೇ ಕಾಲುವೆ ಮೇಲೆ ಗೋಲಿ ಆಡೋದು, ಒಟ್ಟು ಏನೇನು ಆಟ ಬರುತ್ತೆ ಆಟ ಆಡ್ಕೊಂತಿರ್ತವೆ ಮಕ್ಕಳು. ಈ ಭಾಗದಲ್ಲಿ ಯಾರ ಮಕ್ಕಳು ಬಿದ್ದಿದ್ದಾರೆ? ಈ ಕಡೆ ಹೋದ ವರ್ಷ ಇಬ್ಬರು ಬಿದ್ದಿದ್ದಾರೆ ಸರ್. ಬೇರೆ ಬೇರೆ ಭಾಗದಲ್ಲಿ ಹ್ಞೂ. ಏನು ಮನವಿ ಮಾಡ್ತೀರಮ್ಮ ಸರ್ಕಾರಕ್ಕೆ? ಏನು ಸರ್ಕಾರಕ್ಕೆ ಏನಾನ ಸೇಫ್ಟಿ ನಮಗೆ ಕಾಲುವೆ ಮೇಲೆ ಕಟ್ಕೊಡ್ರಿ. ಏನೇನು ಗಾಡಿ ಆಗಲಿ ನೈಟ್ ಹೋಗ್ತಿರ್ತವೆ ಬರ್ತಿರ್ತವೆ, ಸ್ವಲ್ಪ ಬಡನ ಬ್ರೇಕ್ ತಪ್ಪಿತ್ತು, ಏನೋ ಆಯಿತು, ಅನಾಹುತ ಆಯಿತು, ಮುಂದೆ ಹಿಂಗೆ ಸ್ವಲ್ಪ ಹಿಂಗೆ ಹೋಯ್ತಂದ್ರೆ ಗಾಡಿ ಮುಂದೆ ಹೋಯ್ತಂದ್ರೆ ಕಲೆದಾಗ ಹೋಗ್ಬಿಡ್ತೈತಿ. ನಾ ಸೀದಾ ಗಡ್ಡಿ ಬರೋಕ್ಕಂತ ಚಾನ್ಸ್ ಇಲ್ಲ. ಗಾಡಿ ಹೋಯ್ತು, ಗಾಡಿ ಮನುಷ್ಯರು ಹೋದ್ರು. ಅಷ್ಟು ಟೈಮ್ನಾಗೆ ಅವ್ರಿಗೆ ಕರ್ಕೊಂಬರೋ ಮನುಷ್ಯರೂ ಇರ್ಬೇಕಲ್ಲ ಸರ್. ಇದಿಷ್ಟು ಈ ಭಾಗದ ಒಂದು ಅಳಲು. ಅಂದರೆ ಯಾಕಾಗಿ ಅಂದರೆ ಈ ಮಕ್ಕಳ ಜೀವಕ್ಕೆ ಏನಾದರೂ ಕುತ್ತು ಆಗ್ಬಿಡುತ್ತಾ ಅನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಮಾತಿನಲ್ಲಿ ನೀವು ತಿಳ್ಕೊಬೋದು. ಅವ್ರು ಯಾವುದೇ ಸಂದರ್ಭದಲ್ಲಿ ಕೆಲಸಕ್ಕೆ ಹೋದಾಗ ಅವ್ರ ಮಕ್ಕಳು ಈ ಭಾಗದಲ್ಲಿ ಆಟವನ್ನು ಆಡ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಹೀಗಾಗಿ ಕನಿಷ್ಠ ಒಂದು ತಡೆಗೋಡೆಯನ್ನಾದರೂ ಈ ಭಾಗದಲ್ಲಿ ನಿರ್ಮಾಣ ಮಾಡಿಕೊಡಬೇಕು ಅಂತ ಈ ಭಾಗದ ಜನ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಡೀ ರಾಜ್ಯಾದ್ಯಂತ ಆಗಾಗ ಕಾಲುವೆಗಳ ದುರಂತ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಮಂಡ್ಯ ಭಾಗದಲ್ಲಿ ಆಗಿರ್ತಕ್ಕಂಥ ಕಾಲುವೆಗಳನ್ನು ನೋಡಿದ ಮೇಲೆ, ಅಂದರೆ ಕಾಲುವೆಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ನೋಡಿದಾಗ ಅಲ್ಲಿ ಕಾಲುವೆಗಳಲ್ಲಿ ಬಸ್ ಸಮೇತವಾಗಿ ಬಿದ್ದಿರ್ತಕ್ಕಂಥ ಘಟನೆಗಳಿದೆ. ನೂರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆ ಬಳಿಕ ಎಲ್ಲ ಜಿಲ್ಲೆಗಳು ಅಲರ್ಟ್ ಆದರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲರ್ಟ್ ಆಗಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಾನೀಗ ಬಳ್ಳಾರಿ ಮಧ್ಯಭಾಗ ಹರಿದಿರ್ತಕ್ಕಂಥ HLC ಕಾಲುವೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು HLC ಕಾಲುವೆ. ತುಂಗಭದ್ರಾ ಜಲಾಶಯದಿಂದ ನೇರವಾಗಿ ಆಂಧ್ರ ಪ್ರದೇಶಕ್ಕೆ ಈ ಕಾಲುವೆ ನೀರು ಹೋಗುತ್ತೆ. ಎಷ್ಟು ರಭಸವಾಗಿ ಹರಿತಾ ಇದೆ ಅಂತ ಒಂದು ದೃಶ್ಯದಲ್ಲಿ ನೋಡಿದರೆ, ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಸೌಜನ್ಯಕ್ಕೂ ಕೂಡ ಒಂದು ಸಣ್ಣದಾದ ಒಂದು ತಡೆಗೋಡೆಯನ್ನು ಇಲ್ಲಿ ನಿರ್ಮಾಣ ಮಾಡಿಲ್ಲ. ಇದು ಊರಿನ ಹೊರಭಾಗದಲ್ಲಿ ಇದ್ದಿದ್ರೆ ನಾವ್ಯಾರೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಬಳ್ಳಾರಿ ನಗರದಲ್ಲೇ ಈ ಕಾಲುವೆ ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆಗಳಿರ್ತಕ್ಕಂಥದ್ದು, ಸಾಕಷ್ಟು ಮಕ್ಕಳು ಈ ಭಾಗದಲ್ಲಿ ಆಟವನ್ನು ಆಡ್ತಾ ಇರತಕ್ಕಂಥದ್ದು. ಇವರೆಲ್ಲರೂ ಏನು ನೋಡ್ತಿದ್ದೀರಾ, ಈ ಭಾಗದ ನಿವಾಸಿಗಳು
ಯಾವ ರೀತಿಯಾಗಿ ಅಂದರೆ ಮನೆಯ ಪಕ್ಕದಲ್ಲೇ ಕಾಲುವೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಭಯ ಕಾಡ್ತಾ ಇದೆ. ಯಾವ ಟೈಮ್ನಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಹೋಗಿ ಕಾಲುವೆಯಲ್ಲಿ ಬಿದ್ದು ಬಿಡ್ತಾವೋ ಅನ್ನುವ ಆತಂಕದಲ್ಲಿ ಈ ಭಾಗದ ಜನ ಇರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿಯಲ್ಲಿ ಬೇರೆ ಬೇರೆ ಕಡೆ ಕಾಲುವೆ ಕೂಡ ಇದ್ದರೂ ಕೂಡ ಅಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಭಾಗದಲ್ಲಿ ಆಗಿರ್ಬೋದು ಅಥವಾ ಈ ಭಾಗದಲ್ಲಿ ಆಗಿರ್ಬೋದು, ಎರಡೂ ಭಾಗದಲ್ಲೂ ಕೂಡ ತಡೆಗೋಡೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತ ಆಗಿರ್ತಕ್ಕಂಥದ್ದು. ಕಳೆದ ಒಂದು ವರ್ಷದಲ್ಲಿ ಅಂದರೆ ಸಿಕ್ಕಿರ್ತಕ್ಕಂಥ ಒಂದು ಅಂಶದ ಪ್ರಕಾರ 30ಕ್ಕೂ ಹೆಚ್ಚು ಮಕ್ಕಳು ಕಾಲುವೆಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಬಳ್ಳಾರಿ ಜಿಲ್ಲಾಡಳಿತ ಎಚ್ಚೆತ್ತಿಲ್ಲ, ಈ ಭಾಗದ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ತಿಲ್ಲ. ನೋಡ್ಬೋದು ಸಾಕಷ್ಟು ಮಕ್ಕಳಿದ್ದಾವೆ. ಯಾವುದೇ ಸಮಯದಲ್ಲಿ ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ ಅನ್ನುವ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಬಳ್ಳಾರಿ ಜಿಲ್ಲಾಡಳಿತಕ್ಕೆ ನಿಜಕ್ಕೂ ಈ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಜಿಲ್ಲಾಡಳಿತಕ್ಕೆ ಕಣ್ಣೇ ಇಲ್ವಾ ಅನ್ನುವ ನಿಟ್ಟಿನಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಸ್ಥಳೀಯರಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಮ್ಮ, ಏನು ಹೇಳ್ತೀರಿ? ಈ ಭಾಗದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ನಿಮ್ಮ ಮಕ್ಕಳು ಇಲ್ಲೇ ಆಟ ಆಡ್ತಿದ್ದವು, ಏನು ಭಯ ಅನ್ಸಲ್ವ ನಿಮಗೆ? ಭಯ ಅನಿಸುತ್ತೆ ಸರ್. ಹಗಲು ರಾತ್ರಿನೂ ಭಯನೇ, ಬೆಳಿಗ್ಗೆ ಆದ್ರೂ ಭಯನೇ, ಸಾಯಂಕಾಲ ಆದ್ರೂ ಭಯನೇ, ನಾವೆಲ್ಲನೂ ಹೊರಗೆ ಹೋಗ್ಬೇಕಂದ್ರೂ ಭಯನೇ. ಏನನ್ನ ಸ್ವಲ್ಪ ಸೇಫ್ಟಿ ಕಟ್ಕೊಟ್ರೆ ಮೇಲೆ ಬೇಸಿರ್ತೈತೆ ಗೌರ್ಮೆಂಟು ಅಂತ ಕೇಳ್ಕೊಂತೀವಿ ಸರ್. ಇವೆಲ್ಲ ಮಕ್ಕಳು ಇಲ್ಲೇ ಹಿಂಗೆ ದಿನ ಇದೇ ರೀತಿ ಇರ್ತಾರೆ? ದಿನ ಇದೇ ರೀತಿ ಆಡ್ತಾರೆ ಸರ್. ಮತ್ತೆ ಸ್ಕೂಲ್ ಇಲ್ಲಾಂದ್ರೆ ಸಂಡೇ ಮನೇಲಿ ಇರ್ತವೆ, ಶನಿವಾರ ಮಧ್ಯಾಹ್ನಕ್ಕೂ ಬರ್ತವೆ, ಆಡ್ತವೆ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಹೋದವ್ರು ನಾವು ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬರ್ತೀವಿ. ಅವು ಸ್ಕೂಲಿಂದ ವಾಪಸ್ ಬಂದಿರ್ತವೆ. ಕೆಲವು ಮಕ್ಕಳು ಸ್ಕೂಲಾಗ ಕುಂತಿರ್ತವೆ, ಬಂದು ಮನೆ ಹತ್ರ ಆಟ ಆಡ್ಕೊಂತಿರ್ತವೆ. ಕೆಲವು ಹುಡುಗರು ಇಲ್ಲೇ ಕಾಲೇ ಮೇಲೆ ಗೋಲಿ ಆಡೋದು, ಒಟ್ಟು ಏನೇನು ಆಟ ಬರುತ್ತಾ ಆಟ ಆಡ್ಕೊಂತಿರ್ತವೆ ಮಕ್ಕಳು. ಈ ಭಾಗದಲ್ಲಿ ಯಾರು ಮಕ್ಕಳು ಬಿದ್ದಿದ್ದಾರೆ? ಈ ಕಡೆ ಹೋದ ವರ್ಷ ಇಬ್ಬರು ಬಿದ್ದಿದ್ದಾರೆ ಸರ್. ಬೇರೆ ಬೇರೆ ಭಾಗದಲ್ಲಿ ಹ್ಞೂ. ಏನು ಮನವಿ ಮಾಡ್ತೀರಮ್ಮ ಸರ್ಕಾರಕ್ಕೆ? ಏನು ಸರ್ಕಾರಕ್ಕೆ ಏನಾನ ಸೇಫ್ಟಿ ನಮಗೆ ಕಾಲ ಮೇಲೆ ಕಟ್ಕೊಡ್ರಿ. ಏನೇನು ಗಾಡಿ ಆಗಲಿ ನೈಟ್ ಹೋಗ್ತಿರ್ತವೆ ಬರ್ತಿರ್ತವೆ. ಸ್ವಲ್ಪ ಬಡನ ಬ್ರೇಕ್ ತಪ್ಪಿತ್ತು, ಏನೋ ಆಯಿತು, ಅನಾಹುತ ಆಯಿತು, ಮುಂದೆ ಸ್ವಲ್ಪ ಹಿಂಗೆ ಹೋಯ್ತಂದ್ರೆ ಗಾಡಿ ಮುಂದೆ ಹೋಯ್ತಂದ್ರೆ ಕಲೆದಾಗ ಹೋಗ್ಬಿಡ್ತೈತಿ. ನಾ ಸೀದಾ ಗಡ್ಡಿ ಬರೋಕ್ಕಂತ ಚಾನ್ಸ್ ಇಲ್ಲ. ಗಾಡಿ ಹೋಯ್ತು, ಗಾಡಿ ಮನುಷ್ಯರು ಹೋದ್ರು. ಅಷ್ಟು ಟೈಮ್ನಾಗ ಅವ್ರಿಗೆ ಕರ್ಕೊಂಬರೋ ಮನುಷ್ಯರೂ ಇರ್ಬೇಕಲ್ಲ ಸರ್. ಇದಿಷ್ಟು ಈ ಭಾಗದ ಒಂದು ಅಳಲು. ಅಂದರೆ ಯಾಕಾಗಿ ಅಂದರೆ ಈ ಮಕ್ಕಳ ಜೀವಕ್ಕೆ ಏನಾದರೂ ಕುತ್ತು ಆಗ್ಬಿಡುತ್ತಾ ಅನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಮಾತಿನಲ್ಲಿ ನೀವು ತಿಳ್ಕೊಳ್ಬೋದು, ಅವ್ರು ಯಾವುದೇ ಸಂದರ್ಭದಲ್ಲಿ ಕೆಲಸಕ್ಕೆ ಹೋದಾಗ ಅವ್ರ ಮಕ್ಕಳು ಈ ಭಾಗದಲ್ಲಿ ಆಟವನ್ನು ಆಡ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಹೀಗಾಗಿ ಕನಿಷ್ಠ ಒಂದು ತಡೆಗೋಡೆಯನ್ನಾದರೂ ಈ ಭಾಗದಲ್ಲಿ ನಿರ್ಮಾಣ ಮಾಡಿಕೊಡಬೇಕು ಅಂತ ಈ ಭಾಗದ ಜನ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಡೀ ರಾಜ್ಯಾದ್ಯಂತ ಆಗಾಗ ಕಾಲುವೆಗಳ ದುರಂತ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮಂಡ್ಯ ಭಾಗದಲ್ಲಿ ಆಗಿರ್ತಕ್ಕಂಥ ಕಾಲುವೆಗಳನ್ನು ನೋಡಿದ ಮೇಲೆ, ಅಂದರೆ ಕಾಲುವೆಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ನೋಡಿದಾಗ ಅಲ್ಲಿ ಕಾಲುವೆಗಳಲ್ಲಿ ಬಸ್ ಸಮೇತವಾಗಿ ಬಿದ್ದಿರ್ತಕ್ಕಂಥ ಘಟನೆಗಳಿದೆ. ನೂರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆ ಬಳಿಕ ಎಲ್ಲ ಜಿಲ್ಲೆಗಳು ಅಲರ್ಟ್ ಆದರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲರ್ಟ್ ಆಗಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಬಳ್ಳಾರಿ ಮಧ್ಯಭಾಗ ಹರಿದಿರ್ತಕ್ಕಂಥ HLC ಕಾಲುವೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು HLC ಕಾಲುವೆ. ತುಂಗಭದ್ರಾ ಜಲಾಶಯದಿಂದ ನೇರವಾಗಿ ಆಂಧ್ರ ಪ್ರದೇಶಕ್ಕೆ ಈ ಕಾಲುವೆ ನೀರು ಹೋಗುತ್ತೆ. ಎಷ್ಟು ರಭಸವಾಗಿ ಹರಿತಾ ಇದೆ ಅಂತ ಒಂದು ದೃಶ್ಯದಲ್ಲಿ ನೋಡಿದರೆ, ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಸೌಜನ್ಯಕ್ಕೂ ಕೂಡ ಒಂದು ಸಣ್ಣದಾದ ಒಂದು ತಡೆಗೋಡೆಯನ್ನು ಇಲ್ಲಿ ನಿರ್ಮಾಣ ಮಾಡಿಲ್ಲ. ಇದು ಊರಿನ ಹೊರಭಾಗದಲ್ಲಿ ಇದ್ದಿದ್ರೆ ನಾವ್ಯಾರೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿ ನಗರದಲ್ಲೇ ಈ ಕಾಲುವೆ ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆಗಳಿರ್ತಕ್ಕಂಥದ್ದು, ಸಾಕಷ್ಟು ಮಕ್ಕಳು ಈ ಭಾಗದಲ್ಲಿ ಆಟವನ್ನು ಆಡ್ತಾ ಇರತಕ್ಕಂಥದ್ದು. ಇವರೆಲ್ಲರೂ ಏನು ನೋಡ್ತಿದ್ದೀರಾ, ಈ ಭಾಗದ ನಿವಾಸಿಗಳು ಯಾವ ರೀತಿಯಾಗಿ ಅಂದರೆ ಮನೆಯ ಪಕ್ಕದಲ್ಲೇ ಕಾಲುವೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಭಯ ಕಾಡ್ತಾ ಇದೆ. ಯಾವ ಟೈಮ್ನಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಹೋಗಿ ಕಾಲುವೆಯಲ್ಲಿ ಬಿದ್ದು ಬಿಡ್ತಾವೋ ಅನ್ನುವ ಆತಂಕದಲ್ಲಿ ಈ ಭಾಗದ ಜನ ಇರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿಯಲ್ಲಿ ಬೇರೆ ಬೇರೆ ಕಡೆ ಕಾಲುವೆ ಕೂಡ ಇದ್ದರೂ ಕೂಡ ಅಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಭಾಗದಲ್ಲಿ ಆಗಿರ್ಬೋದು ಅಥವಾ ಈ ಭಾಗದಲ್ಲಿ ಆಗಿರ್ಬೋದು, ಎರಡೂ ಭಾಗದಲ್ಲೂ ಕೂಡ ತಡೆಗೋಡೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತ ಆಗಿರ್ತಕ್ಕಂಥದ್ದು. ಕಳೆದ ಒಂದು ವರ್ಷದಲ್ಲಿ ಅಂದರೆ ಸಿಕ್ಕಿರ್ತಕ್ಕಂಥ ಒಂದು ಅಂಶದ ಪ್ರಕಾರ 30ಕ್ಕೂ ಹೆಚ್ಚು ಮಕ್ಕಳು ಕಾಲುವೆಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಬಳ್ಳಾರಿ ಜಿಲ್ಲಾಡಳಿತ ಎಚ್ಚೆತ್ತಿಲ್ಲ, ಈ ಭಾಗದ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ತಿಲ್ಲ. ನೋಡ್ಬೋದು ಸಾಕಷ್ಟು ಮಕ್ಕಳಿದ್ದಾವೆ. ಯಾವುದೇ ಸಮಯದಲ್ಲಿ ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ ಅನ್ನುವ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಬಳ್ಳಾರಿ ಜಿಲ್ಲಾಡಳಿತಕ್ಕೆ ನಿಜಕ್ಕೂ ಈ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಜಿಲ್ಲಾಡಳಿತಕ್ಕೆ ಕಣ್ಣೇ ಇಲ್ವಾ ಅನ್ನುವ ನಿಟ್ಟಿನಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಸ್ಥಳೀಯರಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಮ್ಮ, ಏನು ಹೇಳ್ತೀರಿ? ಈ ಭಾಗದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ನಿಮ್ಮ ಮಕ್ಕಳು ಇಲ್ಲೇ ಆಟ ಆಡ್ತಿದ್ದವು, ಏನು ಭಯ ಅನ್ಸಲ್ವ ನಿಮಗೆ? ಭಯ ಅನಿಸುತ್ತೆ ಸರ್. ಹಗಲು ರಾತ್ರಿನೂ ಭಯನೇ, ಬೆಳಿಗ್ಗೆ ಆದ್ರೂ ಭಯನೇ, ಸಾಯಂಕಾಲ ಆದ್ರೂ ಭಯನೇ, ನಾವೆಲ್ಲನೂ ಹೊರಗೆ ಹೋಗ್ಬೇಕಂದ್ರೂ ಭಯನೇ. ಏನನ್ನ ಸ್ವಲ್ಪ ಸೇಫ್ಟಿ ಕಟ್ಕೊಟ್ರೆ ಮೇಲೆ ಬೇಸಿರ್ತೈತೆ ಗೌರ್ಮೆಂಟು
ಅಂತ ಕೇಳ್ಕೊಂತೀವಿ ಸರ್. ಇವೆಲ್ಲ ಮಕ್ಕಳು ಇಲ್ಲೇ ಹಿಂಗೆ ದಿನ ಇದೇ ರೀತಿ ಇರ್ತಾರೆ. ದಿನ ಇದೇ ರೀತಿ ಆಡ್ತಾರೆ ಸರ್. ಮತ್ತೆ ಸ್ಕೂಲ್ ಇಲ್ಲ ಅಂದ್ರೆ ಸಂಡೇ ಮನೇಲಿ ಇರ್ತವೆ, ಶನಿವಾರ ಮಧ್ಯಾಹ್ನಕ್ಕೂ ಬರ್ತವೆ ಆಡ್ತವೆ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಹೋದವ್ರು ನಾವು ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬರ್ತೀವಿ. ಅವು ಸ್ಕೂಲಿಂದ ವಾಪಸ್ ಬಂದಿರ್ತವೆ. ಕೆಲವು ಮಕ್ಕಳು ಸ್ಕೂಲಾಗ ಕುಂತಿರ್ತವೆ, ಬಂದು ಮನೆ ಹತ್ರ ಆಟ ಆಡ್ಕೊಂತಿರ್ತವೆ. ಕೆಲವು ಹುಡುಗರು ಇಲ್ಲೇ ಕಾಲೇ ಮೇಲೆ ಗೋಲಿ ಆಡೋದು, ಒಟ್ಟು ಏನೇನು ಆಟ ಬರುತ್ತೆ ಆಟ ಆಡ್ಕೊಂತಿರ್ತವೆ ಮಕ್ಕಳು. ಈ ಭಾಗದಲ್ಲಿ ಯಾರ ಮಕ್ಕಳು ಬಿದ್ದಿದಾರ? ಈ ಕಡೆ ಹೋದ ವರ್ಷ ಇಬ್ಬರು ಬಿದ್ದಿದ್ದಾರೆ ಸರ್. ಬೇರೆ ಬೇರೆ ಭಾಗದಲ್ಲಿ ಹ್ಞೂ. ಏನು ಮನವಿ ಮಾಡ್ತೀರಮ್ಮ ಸರ್ಕಾರಕ್ಕೆ ಇದೆಲ್ಲ ನೋಡಿ? ಏನು ಸರ್ಕಾರಕ್ಕೆ ಏನಾನ ಸೇಫ್ಟಿ ನಮಗೆ ಕಾಲ ಮೇಲೆ ಕಟ್ಕೊಡ್ರಿ. ಏನೇನು ಗಾಡಿ ಆಗಲಿ ನೈಟ್ ಹೋಗ್ತಿರ್ತವೆ ಬರ್ತಿರ್ತವೆ. ಸ್ವಲ್ಪ ಬಡನ ಬ್ರೇಕ್ ತಪ್ಪಿತ್ತು, ಏನೋ ಆಯಿತು ಅನಾಹುತ ಆಯಿತು, ಮುಂದೆ ಹಿಂಗೆ ಸ್ವಲ್ಪ ಹಿಂಗೆ ಹೋಯ್ತಂದ್ರೆ ಗಾಡಿ ಮುಂದೆ ಹೋಯ್ತಂದ್ರೆ ಕಲೆದಾಗ ಹೋಗ್ಬಿಡ್ತೈತಿ ನಾ ಸೀದಾ. ಗಡ್ಡಿ ಬರೋಕ್ಕಂತೂ ಚಾನ್ಸ್ ಇಲ್ಲ. ಗಾಡಿ ಹೋಯ್ತು, ಗಾಡಿ ಮನುಷ್ಯರು ಹೋದ್ರು. ಅಷ್ಟು ಟೈಮ್ನಾಗೆ ಅವ್ರಿಗೆ ಕರ್ಕೊಂಬರೋ ಮನುಷ್ಯರೂ ಇರ್ಬೇಕಲ್ಲ ಸರ್. ಇದಿಷ್ಟು ಈ ಭಾಗದ ಒಂದು ಅಳಲು. ಅಂದರೆ ಯಾಕಾಗಿ ಅಂದರೆ ಈ ಮಕ್ಕಳ ಜೀವಕ್ಕೆ ಏನಾದರೂ ಕುತ್ತು ಆಗ್ಬಿಡುತ್ತಾ ಅನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಮಾತಿನಲ್ಲಿ ನೀವು ತಿಳ್ಕೊಬೋದು, ಅವ್ರು ಯಾವುದೇ ಸಂದರ್ಭದಲ್ಲಿ ಕೆಲಸಕ್ಕೆ ಹೋದಾಗ ಅವ್ರ ಮಕ್ಕಳು ಈ ಭಾಗದಲ್ಲಿ ಆಟವನ್ನು ಆಡ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಹೀಗಾಗಿ ಕನಿಷ್ಠ ಒಂದು ತಡೆಗೋಡೆಯನ್ನಾದರೂ ಈ ಭಾಗದಲ್ಲಿ ನಿರ್ಮಾಣ ಮಾಡಿಕೊಡಬೇಕು ಅಂತ ಈ ಭಾಗದ ಜನ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.